ಎಲ್ಲಿ ಇದು ಹಾಕೊಂಡು ತಿಂದ್ರು ಮ್ಯಾಲ್ ಹೋದ್ರು ಅಂದ್ರ ಜೀವಂತಾಗಿದ್ದೋ ಇದು ಮೈ ಮೇಲೆ ಮಾರ್ಕಿದಿಲ್ಲ. ಇದು ನೋಡಿ ತಪ್ಪ ಕೇಳ್ಕೊಂಡ್ಬಿಡ್ತಾರೆ ಮಂಡಲ್ದಾವು ಇಲ್ಲ ಹಬ್ಬ ಮರಿ ಅಂತ. ಇದು ಹಬ್ಬ ಮರಿನೂ ಅಲ್ಲ, ಮಂಡಲ್ದಾವು ಮರಿನೂ ಅಲ್ಲ. ಇದನ್ನ ಮರಳಾವು ಅಂತ ಕರಿತೀವಿ ಕನ್ನಡದಲ್ಲಿ. ವಿಟೇಕರ್ ಸ್ಟ್ಯಾಂಡ್ ಬೋವಾ ಅಂತ ಕರಿತೀವಿ ಇದನ್ನ. ಏನಿಲ್ಲ ಏನಿಲ್ಲ, ವಿಷರಹಿತ ಹಾವು. ಕಚೇರಿ ಏನಾಗಲ್ಲ ಇದ್ರಿಗೆ. ಜನ ಇದನ್ನ ಮಾರ್ಕ್ ನೋಡಿ ಕನ್ಫ್ಯೂಸ್ ಆಗ್ಬಿಡ್ತಾರಲ್ಲ. ಹಬ್ಬಲ್ಲ ಯಾನ ಇದು ಬೆಳಗ್ಗೆ ಅದು ಎಲ್ಲಿ ಸೇರ್ಬಿಟ್ಟದಂತೆ ಗೊತ್ತಿಲ್ಲ. ಎಲ್ಲಾಡ್ಸು ಅಲ್ಲಾಡ್ದು ಅಲ್ಲ, ಇನ್ನೊಂದ್ ಸ್ವಲ್ಪ ದಪ್ಪ ಆಗ್ತದೆ, ಇನ್ನೊಂದ್ ಸ್ವಲ್ಪ ಉದ್ದ ಬೆಳೀತದೆ. ದಪ್ಪ ನಮ್ಗೆ ಅದೇ ಭಯ. ಈಗ ಮೈ ಮೇಲೆ ಮಾರ್ಕ್ ನೋಡಿ ಜನ ತಪ್ಪ ತಿಳ್ಕೊಂಡ್ಬಿಡ್ತಾರೆ. ಮಂಡಲ್ದಾವು ಇಲ್ಲ ಹಬ್ಬ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಬ್ಬ ಮರಿ ಇರ್ಬೋದು, ಇಲ್ಲ ಮಂಡಲ್ದಾವು ಅಂತ. ಇದು ವಿಷರಹಿತ ವಿಷ ಇರಲ್ಲ ಇದರಲ್ಲಿ. ನೇರವಾಗಿ ಮರಿ ಹಾಕುತ್ತೆ ಇದು. ಮೊಟ್ಟೆ ಇಡಲ್ಲ ಇದು, ನೇರವಾಗಿ ಮರಿ ಹಾಕುತ್ತೆ. ಒಂದು 6 ರಿಂದ 12 ಮರಿ ಹಾಕುತ್ತೆ. ಹೆಚ್ಚು ಇಲಿಗಳನ್ನ ಭಕ್ಷಣೆ ಮಾಡೋಂಥದ್ದು, ಇಲಿಗಳು ತಿಂದು ಜೂಸುವಂಥದ್ದು. ಇಲ್ಲಿ ಬಿಟ್ರೆ ನಾವು ಆವರಣೆ ಅಂತ ಕರಿತೀವಲ್ಲ, ಅದು ಅಂಟೆಗೊದ್ದ ಅಂತ ಕರಿತೀವಲ್ಲ, ಇವುಗಳನ್ನೇ ತಿನ್ನುವಂಥದ್ದು. ಇದು ರಾತ್ರಿ ಸಂಚಾರಿ. ಅದು ಬಿಟ್ರೆ ಮುಂಜಾನೆ ತುಂಬಾ ಆಕ್ಟಿವ್ ಇರ್ತವೆ, ಓಡಾಡಲ್ಲ. ಈಗ ವೇರಿಯೇಷನ್ ಆಗಿದೆಲ್ಲ, ಆ ಕಾರಣಕ್ಕೆಲ್ಲ ಕಾಣಿಸ್ಕೊಂಡೈತೆ ಅಷ್ಟೇ. ಬಿಸಿಲು ಜಾಸ್ತಿ ಆಯ್ತು, ಮನೆಯೆಲ್ಲ ಮಳೆ ಬಿದ್ದಿದೆ, ಇಲ್ಲ ಬೇರೆ ಕಡೆ ಇದ್ದಂತ ಅವು ಇಲ್ಲಿ ಬಂದಾಯ್ತು ಅಷ್ಟೇ. ಇದು ಇಲ್ಲೇನು ವಾಸ ಮಾಡ್ತಾ ಇರ್ಬೋದು ಇದು. ನನ್ ಕಡೆಗೆ ಸಿಕ್ಕ ಮೇಲೆ ನಮ್ಗೆ ಆಗ ಹೊಡ್ತಾ ಆಳ ಹಬ್ಬತಾರಲ್ಲ, ಕೈ ಪೈ ಹಾಕ್ಬಿಡ್ತಾವ ಅಂತ ಒಂದ್ ಭಯ. ನಾನು ಹೋಗ್ಬಿಟ್ಟಿದ್ದೆ ಗಣೇಶ ಎದ್ದೆ ಬೇರೆ ಹೆಂಗ ಆಡ್ತಿತ್ತು. ಇದೇ ಒಂಥರ ಹೋಟೆಲಿ ಅದು ಮುಖ ಆಚೋರಿ ಐತಿನ ಮುಖ ಇದು ಬಾಳ ಬೇರೆ ತರ ಕಾಣಿಸ್ತಾ ಇದೆ ಅಷ್ಟೇ. ಸದ್ದ ಎತ್ಕೊಂಡ್ರೆ ಅಪ್ಪ ಯಾನ್ ನುಂಗದ್ರಾಗ ಏನ್ ತಿಂದಿಲ್ಲ, ಅದು ಅರಿಯೋದೇ ಹಾಗೆ. ಬಾರ ಯಾಕೆ ಚುಚ್ಚರು ಹೋದು ಅಂದ್ರ ನನಗ್ ಭಯ ಆಯ್ತು. ಇದೇನಿದು ಇನ್ನೂ ಉದ್ದಾದ ಮುಂದ್ಕತಾರ. ಅದು ಬಿಡ್ಬಿಡು ಆರಾಮಾಗಳು ಬಿಸಿಲ್ಗ ಓಡಿಸ್ ಲೆಕ್ಕ ಬರಲ್ಲ. ಅವ್ರಿಗೂ ನಮಗೂ ಹೆಚ್ಚು ಕಮ್ಮಿ ಅದ. ಬ್ಯಾರೆ ಒಳಕ್ಕೆ ಹೋಯ್ತಿನಿಲ್ಲ ಬಗ್ಗೆ ನಿಮ್ಗೆ ತಿಳುವಳಿಕೆ ಇಲ್ವಲ್ಲ, ಆ ಕಾರಣಕ್ಕೆ ಎದುರ್ತೀರಾ. ಅದು ವಿಷರಹಿತ ಹಾವು ಅಂತ ತಲೆ ಕಟ್ಸ್ಕೊಳ್ದೆ ಸುಮ್ಮನೆ ಆಗ್ಬಿಟ್ಟು ಅವ್ರಿಗೆ. ನಮ್ಮ ಈ ಬಟ್ಮ ನಮ್ಮ ಸೋಪುಡು ಸಾಕು ಕೊಲ್ತ್ಕತ್ತಲ್ಲ ಅಂತ ಮಾತ್ರ ವಿಷಯ, ಸೋಕಿದ್ರೆ ವಿಷಯ ಇರಲ್ಲ, ಬಾಡಿಲೆಲ್ಲೂ ವಿಷಯ ಇರಲ್ಲ ಅದಕ್ಕೆ. ಆಯ್ತಾ? ದುಬ್ಬುಲ